ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕೇಂದ್ರದಿಂದ ರೈತರಿಗೆ ಭರ್ಜರಿ ಸಿಹಿ ಸುದ್ದಿ. ಹೌದು, PM ಕಿಸಾನ್ ಹಣ ಹೆಚ್ಚಳವಾಗಲಿದೆ. ಹೌದು, 6,000 ಅಲ್ಲ, ಇನ್ನು ಮುಂದೆ ಸಿಗುತ್ತೆ 10,000 ರೂಪಾಯಿ. ಹೌದು, ಹಾಗೆ 22ನೇ ಕಂತಿನ ಹಣ ಜಮಾ ಯಾವಾಗ ಆಗುತ್ತೆ, ಹಾಗೆ ಬಜೆಟ್ನಲ್ಲಿ ರೈತರಿಗೆ ಸಿಗಲಿದೆಯಾ ಬಂಪರ್ ಗಿಫ್ಟ್, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ದೇಶದ ಬೆನ್ನೆಲುಬಾಗಿರುವ ಅನ್ನದಾತರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಗೋದು ಬಹುತೇಕ ಖಚಿತವಾಗಿದೆ. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಮಹತ್ವದ ಬದಲಾವಣೆಗಳಾಗುವ ಸಾಧ್ಯತೆಗಳಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಹೌದು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ PM ಕಿಸಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ಇಲ್ಲಿವರೆಗೆ ವಾರ್ಷಿಕ 6,000 ರೂಪಾಯಿಗಳನ್ನ ಕೊಡ್ತಾ ಇದೆ. ಆದ್ರೆ ಈಗ ರಸಗೊಬ್ಬರ, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಕೃಷಿ ಸಲಕರಣೆಗಳ ಬೆಲೆ ಗಗನಕ್ಕೇರಿದೆ. ಈ ಕಾರಣಕ್ಕಾಗಿ ಸಹಾಯವನ್ನ ಏರಿಕೆ ಮಾಡಬೇಕು ಅನ್ನೋದು ರೈತರ ಬಹುದಿನದ ಬೇಡಿಕೆಯಾಗಿತ್ತು. ಈಗ ದೆಹಲಿ ಮೂಲಗಳಿಂದ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರ ಈ ಮೊತ್ತವನ್ನ 6,000ದಿಂದ ಬರೋಬ್ಬರಿ 10,000 ರೂಪಾಯಿ ಏರಿಕೆ ಮಾಡಲು ಮುಂದಾಗಿದೆ. ಇದೇ ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ಆಗ್ತಿದ್ದು ಮುಂಬರುವ ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ರೈತರನ್ನ ಸೆಳೆಯೋಕೆ ಕೇಂದ್ರ ಸರ್ಕಾರ ಈ ಬಗ್ಗೆ ಅಧಿಕೃತ ಘೋಷಣೆ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಒಂದು ವೇಳೆ 10,000 ರೂಪಾಯಿಗಳ ಏರಿಕೆ ಆದರೆ ವರ್ಷಕ್ಕೆ 4 ಕಂತುಗಳಲ್ಲಿ ಅಥವಾ 6 ಕಂತುಗಳಲ್ಲಿ ಹಣ ಜಮಾ ಆಗೋ ನಿರೀಕ್ಷೆ ಇದೆ. ಇನ್ನೊಂದು ಕಡೆ ರೈತರು ಕಾದ್ರಿಂದ ಕಾಯ್ತಿರೋ ಪ್ರಶ್ನೆ ಅಂದ್ರೆ 22ನೇ ಕಂತಿನ ಹಣ ಯಾವಾಗ ಕೈ ಸೇರುತ್ತೆ ಅಂತ. ಹೌದು, ಇದಕ್ಕೆ ಸಂಬಂಧಪಟ್ಟಂತೆ 2 ಪ್ರಮುಖ ದಿನಾಂಕಗಳು ಕೇಳಿ ಬರ್ತವೆ. ಮೊದಲದಾಗಿ ಗಣರಾಜ್ಯೋತ್ಸವ ಪ್ರಯುಕ್ತ ಇದೇ ಜನವರಿ 26ರಂದೇ ಹಣ ರಿಲೀಸ್ ಆಗಬಹುದು. ಒಂದು ವೇಳೆ ಮಿಸ್ ಆದ್ರೆ ಬಜೆಟ್ ಮಂಡನೆಯಾದ ತಕ್ಷಣ ಅಂದ್ರೆ ಫೆಬ್ರವರಿ 2 ಅಥವಾ 3ನೇ ತಾರೀಕು ನಿಮ್ಮ ಖಾತೆಗೆ ಹಣ ಜಮಾ ಆಗೋ ಪಕ್ಕಾ ಆಗಿದೆ. ಇನ್ನು ಅದರ ವೀಕ್ಷಕರೇ ಗಮನಿಸಿ, ಈ ಹಣ ಪಡಿಬೇಕು ಅಂತಂದ್ರೆ ಸರ್ಕಾರ ಹೊಸ ರೂಲ್ಸ್ ತಂದಿದೆ. ಇನ್ ಮುಂದೆ ಫಾರ್ಮರ್ ಯೂನಿಕ್ ID ಇದ್ರೆ ಮಾತ್ರ ಹಣ ಜಮಾ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಅನರ್ಹರು ಈ ಯೋಜನೆ ಲಾಭ ಪಡಿತಿದ್ದಾರೆ. ಹೌದು, ಅವರಿಗೆ ಕಡಿವಾಣ ಹಾಕೋಕೆ ಅಂತಾನೆ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಒಂದೇ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಹಣ ಸಿಗಲಿದ್ದು ನಿಮ್ಮ KYC ಮತ್ತು ದಾಖಲೆಗಳು ಸರಿಯಾಗಿವೆಯಾ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಈ ಒಟ್ಟಾರೆಯಾಗಿ ಹೇಳೋದಾದ್ರೆ ಫೆಬ್ರವರಿ ಮೊದಲ ವಾರದೊಳಗೆ ರೈತರ ಖಾತೆಗೆ ಜಮಾ ಆಗುವುದು ನಿಶ್ಚಿತವಾಗಿದೆ. ಇನ್ನು ಕಡ್ಡಾಯವಾಗಿ ಈ ನಿಯಮಗಳನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಹೌದು, ಕೇಂದ್ರ ಸರ್ಕಾರವು PM ಕಿಸಾನ್ ಯೋಜನೆಯಲ್ಲಿನ ಅಕ್ರಮಗಳನ್ನ ತಡೆಗಟ್ಟಲು ಅತ್ಯಂತ ಕಠಿಣ ಕ್ರಮಗಳನ್ನ ಕೈಗೊಂಡಿದೆ. ಎಷ್ಟೋ ಅನರ್ಹರು ಅಂದ್ರೆ ಸರ್ಕಾರಿ ನೌಕರರು, ತೆರಿಗೆದಾರರು ಈ ಯೋಜನೆ ಲಾಭ ಪಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದನ್ನ ತಡೆಯಲು ಸರ್ಕಾರ ಈ ಕೆಳಗಿನ ನಿಯಮಗಳನ್ನ ಅನುಸರಿಸಬೇಕು. ಮೊದಲನೇದಾಗಿ FID. ಹೌದು, ಪ್ರತಿಯೊಬ್ಬ ರೈತನು ಕೂಡ ಇದು ಒಂದು ವಿಶಿಷ್ಟ ಗುರುತಿನ ಸಂಖ್ಯೆ ಆಗಿದೆ. ಒಂದೇ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅಂದ್ರೆ ಗಂಡ ಅಥವಾ ಹೆಂಡತಿ ಈ ಯೋಜನೆ ಲಾಭ ಸಿಗಲಿದೆ. ರೇಷನ್ ಕಾರ್ಡ್ ಮತ್ತು ಭೂ ದಾಖಲೆಗಳನ್ನ ಜೋಡಣೆ ಮಾಡಿ ಈ ಐಡಿಯನ್ನ ರಚಿಸಲಾಗುತ್ತಿದೆ. ಇನ್ನು ಎರಡನೇದಾಗಿ KYC. ಹೌದು, ಇನ್ನು ಮುಂದೆ ಹಣ ಪಡೆಯಲು ಬಯೋಮೆಟ್ರಿಕ್ ಅಥವಾ OTP ಆಧಾರಿತ KYC ಮಾಡಿಸುವುದು ಕಡ್ಡಾಯವಾಗಿದೆ. ಇದನ್ನ ಮಾಡಿಸದೇ ಇರುವ ರೈತರನ್ನ ಪಟ್ಟಿಯಿಂದ ಕೈ ಬಿಡಲಾಗುತ್ತದೆ. ಇನ್ನು ಮೂರನೇದಾಗಿ ಭೂ ದಾಖಲೆಗಳ ಜೋಡಣೆ. ಹೌದು, ಲ್ಯಾಂಡ್ ಸೀಡಿಂಗ್. ರೈತರ ಜಮೀನಿನ ಪತ್ರವು ಅವರ ಆಧಾರ್ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಲೇಬೇಕು. ಹೌದು, ಈಗಾಗಲೇ ಸರ್ಕಾರವು ಅನರ್ಹರ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದ್ದು ಅಂತವರಿಂದ ಈ ಹಿಂದೆ ಪಡೆದ ಹಣವನ್ನ ವಾಪಸ್ ವಸೂಲಿ ಮಾಡುವ ಪ್ರಕ್ರಿಯೆ ಕೂಡ ನಡೆಯುತ್ತಿದೆ. ಆದ್ದರಿಂದ ರೈತರು ಕೂಡಲೇ ನಮ್ಮ ದಾಖಲೆಗಳನ್ನ ಪರಿಶೀಲಿಸಿಕೊಳ್ಳುವುದು ಒಳ್ಳೆಯದು. ಹೌದು, ಈ ಬಾರಿ ಬಜೆಟ್ ಮೇಲೆ ಎಲ್ಲರ ಕಣ್ಣು. ಹೌದು, ಫೆಬ್ರವರಿ 1ರಂದು ವಿತ್ತ ಸಚಿವರು ಮಂಡಿಸಲಿರುವ ಬಜೆಟ್ ಕೇವಲ PM ಕಿಸಾನ್ ಯೋಜನೆಗೆ ಮಾತ್ರವಲ್ಲದೆ ಕೃಷಿ ಸಾಲ ಮನ್ನಾ, ಬಡ್ಡಿ ರಹಿತ ಸಾಲದ ಮಿತಿ ಏರಿಕೆ ಮತ್ತು ಬೆಳೆ ವಿಮಾ ಯೋಜನೆಯಲ್ಲಿ ಬದಲಾವಣೆ ತರುವ ಸಾಧ್ಯ ಇದೆ. ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ಸರ್ಕಾರದ ಗುರಿಗೆ ಈ ಬಜೆಟ್ ಪೂರಕವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಾಗಾದ್ರೆ ರೈತರು ಏನೆಲ್ಲ ಮಾಡಬೇಕು? ಹೌದು, ನಿಮ್ಮ PM ಕಿಸಾನ್ ಸ್ಟೇಟಸ್ ಅನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕು. ಎರಡನೇದಾಗಿ KYC ಆಗಿದೆಯಾ ಇಲ್ವಾ ಒಂದ್ಸಾರಿ ಅದನ್ನು ಕೂಡ ನೀವು ಖಚಿತಪಡಿಸ್ಕೊಳ್ಬೇಕು. ಹಾಗಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಎಷ್ಟು ಕಂತುಗಳು ಜಮಾ ಆಗಿದೆ ಎಂಬುದನ್ನು ಕೂಡ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಮೂರನೇದಾಗಿ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ ಒಂದ್ಸಾರಿ ಅದನ್ನು ಕೂಡ ನೀವು ಪರಿಶೀಲಿಸಿಕೊಳ್ಳಿ. ಇನ್ನು ನಾಲ್ಕನೇದಾಗಿ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿದೆಯಾ ಎಂದು ನೋಡ್ಕೊಳ್ಳಿ. ಏಕೆಂದ್ರೆ ಸರ್ಕಾರದ ಸಂದೇಶಗಳು ಅದಕ್ಕೆ ಬರುತ್ತವೆ. ಸ್ನೇಹಿತರೆ, ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಹೌದು, ಸರ್ಕಾರ ಯಾಕೆ ಈ ಹಣ ಹೆಚ್ಚಳ ಮಾಡಲು ಮುಂದಾಗ್ತಾ ಇದೆ ಅಂತ ನೋಡಿ. 2019ರಲ್ಲಿ ಈ ಯೋಜನೆ ಶುರುವಾದಾಗ ಇದ್ದ ಬೆಲೆಗಳಿಗೂ ಇವತ್ತಿನ 2026ರಲ್ಲಿ ಇರೋ ಬೆಲೆಗಳಿಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ರೈತರು ಬಳಸುವ ರಸಗೊಬ್ಬರ ಆಗಿರ್ಬೋದು ಅಥವಾ ಯೂರಿಯಾ ಇರಲಿ, DAP ಇರಲಿ, ಇದರ ಬೆಲೆ ಎಷ್ಟು
ಇದರ ಬೆಲೆ ಎಷ್ಟೋ ಏರಿಕೆ ಆಗಿದೆ ಅಂತ ನಿಮಗೆ ಗೊತ್ತೇ ಇದೆ. ಜೊತೆಗೆ ಟ್ರ್ಯಾಕ್ಟರ್ಗೆ ಹಾಕಿಸೋ ಡೀಸೆಲ್ ಬೆಲೆ, ಕೃಷಿ ಕಾರ್ಮಿಕರ ಕೂಲಿ ಹಾಗೂ ಕ್ರಿಮಿನಾಶಕಗಳ ಬೆಲೆ ಎಲ್ಲವೂ ಕೂಡ ದುಬಾರಿ ಆಗಿದೆ. ಹೀಗಿರುವಾಗ ವರ್ಷಕ್ಕೆ ಸರ್ಕಾರ ನೀಡುವ 6,000 ರೂಪಾಯಿ ಅಂದ್ರೆ ಒಂದರಿಂದ ಲೆಕ್ಕ ಹಾಕಿದ್ರೆ ಬರೀ 16 ರೂಪಾಯಿ ಬೀಳುತ್ತೆ. ರೈತನ ಒಂದು ಚಹಾದ ಖರ್ಚು ಕೂಡ ಸಾಲ್ತಾ ಇಲ್ಲ ಅಂತ ರೈತ ಸಂಘಟನೆಗಳು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದು, ಈ ಎಲ್ಲಾ ಒತ್ತಡಗಳನ್ನ ಗಮನದಲ್ಲಿಟ್ಟುಕೊಂಡು ಮತ್ತು ರೈತರ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಬಾರಿ ಬಜೆಟ್ನಲ್ಲಿ ಹಣವನ್ನ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ. ಮೂಲಗಳ ಪ್ರಕಾರ ಈ ಮೊತ್ತ 6,000ದಿಂದ ನೇರವಾಗಿ 10,000ಕ್ಕೆ ಅಥವಾ 12,000ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಹೌದು, ಇನ್ನು ಬಜೆಟ್ನಲ್ಲಿ ಲೆಕ್ಕಾಚಾರ ಮತ್ತು ರಾಜಕೀಯವಾಗಿ ನೋಡೋದಾದ್ರೆ ಇನ್ನು ಫೆಬ್ರವರಿ 1ರಂದು ವಿತ್ತ ಸಚಿವರು ಸಂಸತ್ತಿನಲ್ಲಿ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಇದು ರೈತರ ಪಾಲಿಗೆ ನಿರ್ಣಾಯಕ ದಿನವಾಗಿದೆ. ಯಾಕಂದ್ರೆ 2026 ಮತ್ತು ಮುಂದಿನ ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಚುನಾವಣೆ ಬರ್ತಾ ಇವೆ. ಗ್ರಾಮೀಣ ಭಾಗದ ಓಟ್ಗಳು ಕೂಡ ಸರ್ಕಾರಕ್ಕೆ ಬಹಳ ಮುಖ್ಯ. ಹಾಗಾಗಿ ರೈತರನ್ನ ಓಲೈಸಲು ಸರ್ಕಾರ PM ಕಿಸಾನ್ ಅಸ್ತ್ರವನ್ನು ಬಳಸುವ ಸಾಧ್ಯತೆ ಇದೆ. ಒಂದು ವೇಳೆ ಹಣ 10,000ಕ್ಕೆ ಏರಿಕೆ ಆದ್ರೆ ಅದು ನಿಮ್ಮ ಕೈಗೆ ಹೇಗೆ ಸಿಗುತ್ತೆ? ಹೌದು, ಈಗ 3 ಕಂತುಗಳಲ್ಲಿ 2,500 ರೂಪಾಯಿ ಅಂತೆ ಸಿಗ್ತಾ ಇದೆ. ಬದಲಾಗಿ ನಿಯಮದ ಪ್ರಕಾರ ಇದನ್ನ 4 ಕಂತುಗಳನ್ನಾಗಿ ಮಾಡಿ ಪ್ರತಿ ಕಂತಿಗೆ 2,500 ರೂಪಾಯಿ ಅಂತೆ ವರ್ಷಕ್ಕೆ 10,000 ರೂಪಾಯಿ ನೀಡಬಹುದು. ಅಥವಾ ಕಂತುಗಳ ಸಂಖ್ಯೆಯನ್ನ 6ಕ್ಕೆ ಹೆಚ್ಚಿಸಿ ಪ್ರತಿ 2 ತಿಂಗಳಿಗೊಮ್ಮೆ ಹಣ ನೀಡುವ ಚಿಂತನೆ ಕೂಡ ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ. ಇದು ನಿಜವಾದ್ರೆ ರೈತರಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗುತ್ತದೆ. ಈಗ ನಿಮ್ಮೆಲ್ಲರ ಪ್ರಶ್ನೆ ಏನಪ್ಪಾ ಅಂತಂದ್ರೆ 22ನೇ ಕಂತಿನ ಹಣ ಯಾವಾಗ ಗುರು ಬರೋದು ಅಂತ. ಹೌದು ನೋಡಿ ಸ್ನೇಹಿತರೆ, ಹಿಂದಿನ ಕಂತು ನವೆಂಬರ್ ತಿಂಗಳಲ್ಲಿ ಬಂದಿತ್ತು. ಆ ಲೆಕ್ಕದಲ್ಲಿ ನೋಡಿದ್ರೆ ಮಾರ್ಚ್ ಒಳಗೆ ಯಾವಾಗ ಬೇಕಾದ್ರೂ ಬರಬಹುದು. ಆದ್ರೆ ರೈತರಿಗೆ ಈಗ ದುಡ್ಡಿನ ಅವಶ್ಯಕತೆ ಇದೆ. ನಮ್ಗೆ ಸಿಕ್ಕಿರುವ ಖಚಿತ ಮಾಹಿತಿ ಪ್ರಕಾರ 2 ಡೇಟ್ಗಳು ಫೈನಲ್ ಆಗಿವೆ. ಮೊದಲೇದು ಜನವರಿ 26 ಅಂದ್ರೆ ಅವತ್ತು ಗಣರಾಜ್ಯೋತ್ಸವದ ದಿನ ಇದೆ. ಹೌದು, ದೇಶದ ರೈತರಿಗೆ ಪ್ರಧಾನಿಗಳು ಉಡುಗೊರೆಯಾಗಿ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ಈ ನನ್ನ ಪ್ರಕಾರ ಸರ್ಕಾರ ಬಜೆಟ್ಗೋಸ್ಕರ ಕಾಯುವ ಸಾಧ್ಯತೆ ಹೆಚ್ಚು. ಅಂದ್ರೆ ಫೆಬ್ರವರಿ 1ರಂದು ಬಜೆಟ್ನಲ್ಲಿ ಹಣ ಹೆಚ್ಚಳದ ಘೋಷಣೆ ಮಾಡಿ ಮರುದಿನವೇ ಅಂದ್ರೆ ಫೆಬ್ರವರಿ 2 ಅಥವಾ 3ನೇ ತಾರೀಕು ಹಳೆಯ ಮೊತ್ತ ಮತ್ತು ಹೊಸ ಮೊತ್ತವನ್ನು ಸೇರಿಸಿ ಅಥವಾ ಘೋಷಣೆಯಾದ ಖುಷಿಯಲ್ಲಿ ಹಣವನ್ನು ರಿಲೀಸ್ ಮಾಡಬಹುದು. ಸೊ ರೈತರು ಇನ್ನು ಮುಂದೆ 1 ಅಥವಾ 2 ವಾರ ಕಾಯೋದು ಅನಿವಾರ್ಯವಾಗಿದೆ. ಇನ್ನು ಹಣ ಯಾರಿಗೆ ಸಿಗಲ್ಲ, ದುಡ್ಡು ಯಾವಾಗ ಬರುತ್ತೆ ಅನ್ನೋದು ಎಷ್ಟು ಮುಖ್ಯನೋ ಅದು ನಮ್ಮ ಖಾತೆಗೆ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಮುಖ್ಯವಾಗಿದೆ. ಯಾಕಂದ್ರೆ ಸರ್ಕಾರ ಈಗ ಫುಲ್ ಸ್ಟ್ರಿಕ್ಟ್ ಆಗಿದೆ. ಎಷ್ಟೋ ಜನ ರೈತರಿಲ್ಲದವರು, ಸರ್ಕಾರಿ ನೌಕರರು ಮತ್ತು ಟ್ಯಾಕ್ಸ್ ಕಟ್ಟೋರು ಸುಳ್ಳು ದಾಖಲೆ ಕೊಟ್ಟು ಹಣ ಪಡೆದಿದ್ರು, ಅವ್ರನ್ನೆಲ್ಲ ಪಟ್ಟಿಯಿಂದ ತೆಗೆದು ಹಾಕ್ತಾ ಇದ್ದಾರೆ. ಇದಕ್ಕಾಗಿ ಸರ್ಕಾರ FID ಮತ್ತು ಫ್ಯಾಮಿಲಿ ಐಡಿಯನ್ನ ಕಡ್ಡಾಯ ಮಾಡಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದೆ. ಫೆಬ್ರವರಿ 1ರಂದು ಬರುವ ಬಜೆಟ್ ರೈತರ ಪಾಲಿಗೆ ಸುವರ್ಣ ಬಜೆಟ್ ಆಗಲಿ, ಹಾಗೆ 10,000 ರೂಪಾಯಿ ಘೋಷಣೆ ಆದಷ್ಟು ಬೇಗ ಜಾರಿಯಾಗಲಿ ಅಂತ ಅರ್ಸೋಣ. ನಿಮ್ಗೇನೋ ಅನಿಸುತ್ತೆ, ಸರ್ಕಾರ 6,000 ಕೊಡೋದು ಸಾಕಾ ಅಥವಾ 10,000ಕ್ಕೆ ಏರಿಕೆ ಮಾಡಬೇಕಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಊರಿನ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.